ಸಾರ್ವಜನಿಕರ ಪರದಾಟ. ಇಳಕಲ್ ನಗರದ ಅಂಜುಮಾನ್ ಎ ಇಸ್ಲಾಂ ಸಂಸ್ಥೆಯ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಗುರುತಿನ ಚೀಟಿ, ಐಡಿ ಕಾರ್ಡ್ ಅಥವಾ ಫಾರ್ಮ್ ಸ್ವೀಕರಿಸುವ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆ ನಿಜಕ್ಕೂ ಕಷ್ಟಕರವಾದದ್ದು. ಫಾರ್ಮ್ ಸ್ವೀಕರಿಸುವಂತಹ ಅಧಿಕಾರಿ ಮೂರನೇ ದಿನವೂ ಕೂಡ ಒಬ್ಬರೇ ಅಧಿಕಾರಿಯನ್ನ ನಿಯೋಜಿಸಿರುವುದರಿಂದ ಕಾರ್ಯನಿರ್ವಹಣೆ ತಡವಾಗುತ್ತಿದೆ. ನಿಧಾನವಾಗಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವ ಪರಿಸ್ಥಿತಿ ಬಂದಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಎಲ್ಲರಿಗೂ ಸಂತದ ಸುದ್ದಿ ಏನಂತ ಹೇಳಿದರೆ, ನಮ್ಮ ಇಳಕಲ್ ನಗರದಲ್ಲಿ ಅಂಜುಮನ್ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿ ಇವತ್ತಿಗೆ 3 ದಿನ ಆಗಿದೆ. ಹಾಗೂ ಬಹಳಷ್ಟು ನಮ್ಮ ಯುವಕರು ಹಾಗೂ ಹಿರಿಯರು ಆಸಕ್ತಿ ತೋರಿ ಸದಸ್ಯತ್ವ ಫಾರ್ಮನ್ನು ಪಡಿತಾ ಇದ್ದಾರೆ ಹಾಗೂ ಸ್ವೀಕರಿಸ್ತಾ ಇದ್ದಾರೆ. ವಿಶೇಷವಾಗಿ ನಾವು ವಕಫ್ ಆಫೀಸರ್ ಅಂತ ಮದಾರ್ ಪಟೇಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ತಮ್ಮ ಈ ಕಾರ್ಯಕ್ಕೆ ನಮ್ಮ ಇಡೀ ಇಳಕಲ್ ಜನರು ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ. ಅದೇ ಥರ ನಮ್ಮದೊಂದು ಮನವಿ ಏನಂತ ಹೇಳಿದರೆ, ಈ ಕಾರ್ಯವನ್ನು ಭಾಳ ಸ್ಪೀಡಾಗಿ ಹೋಗಬೇಕಾಗಿದೆ. ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದ್ದಾರೆ. ಒಂದೇ ಕೌಂಟರ್ ಇರೋದು ರಿಸೀಟ್ ತೊಗೊಳಕ್ಕೆ, ಹಾಗೂ ಕೊಡೋಕ್ಕೆ ಇಬ್ಬರು ಆಫೀಸರ್ ಇದ್ದಾರೆ, ತೊಗೊಳಕ್ಕೆ ಒಬ್ಬರು ಆಫೀಸರ್ ಇದ್ದಾರೆ. ನಾವು ನಿಮಗೆ ಮನವಿ ಮಾಡೋದೇನೆಂದರೆ, ಡಿಸ್ಟ್ರಿಕ್ಟ್ ವಕಫ್ ಆಫೀಸರ್ಗೆ ನೀವು ಇನ್ನೂ ಒಂದು ಕೌಂಟರ್ ಮಾಡಿ ರಿಸೀವ್ ಮಾಡುವಂಥ ಒಬ್ಬರು ಆಫೀಸರ್ನ ನೇಮಕ ಮಾಡಬೇಕು. ಹಾಗೂ ಇಲ್ಲಿ ಆಗಿರುವಂಥ ಜನರಿಗೆ ತೊಂದರೆ ಆಗಬಾರ್ದಂಗೆ ತಾವು ಇದನ್ನು ಪ್ರಕ್ರಿಯೆ ಮಾಡಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅಂದ್ರೆ ಇಳಕಲ್ ನಗರದಾಗ ಉತ್ಸಾಹದಿಂದ ಯುವಕರು ಹಿರಿಯರು ಎಲ್ಲರೂ ಕೂಡ ಬರಾವಂತಾರ. ಏನಪ್ಪ ಹೆಚ್ಚಿನ ಸಂಖ್ಯೆಯಿಂದ ಬರಾವಂತಾರ, ಸಾವಿರಾರು ಜನಕ್ಕೆ ಬರಾವಂತಾರ. ಆದ್ರಂತೆ ಅಧಿಕಾರಿಗಳು ಕಡಿಮೆ ಅದಾರ, ಭಾಳ ಟೈಮ್ ಹಿಡಿಯಾವಂತೈತ್ರಿ. ನೀವು ನಿಮ್ಮ ಮಾಧ್ಯಮ ಮುಖಾಂತರ ಅಧಿಕಾರಿಗಳು ಹೇಳೋದು ಏನಪ್ಪ ಅಂದ್ರೆ, ಇನ್ನೊಂದು 4-5 ಮಂದಿಗೆ ಅಧಿಕಾರಿಗಳನ್ನ ನೇಮಕ ಮಾಡಿರಿ, ಹೆಚ್ಚಿನ ಕೆಲಸ ಸ್ವಲ್ಪ ಹಾಲಿ ಅಂತೇಳಿ ಆಗ್ಬೇಕಂತೇಳಿ ವಿನಂತಿ ಮಾಡುವಂತೀವಿ ನಿಮ್ಮ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಂದ. ಇಳಕಲ್ಲಿನ ಎಲ್ಲ ಸಾರ್ವಜನಿಕರು, ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಯುವಕರು ಹಾಗೂ ವೃದ್ಧರು ಎಲ್ಲರೂ ನಿಮ್ಮ ಮತದಾರರ ಚೀಟಿಯಲ್ಲಿ ಹೋಗಬೇಕಾದ್ರೆ ಕಂಪಲ್ಸರಿ ಇಲ್ಲಿ ನಿಮ್ಮ ವೋಟರ್ ID ಹಾಗೂ ಆಧಾರ್ ಕಾರ್ಡನ್ನು ಕೊಟ್ಟು ನಿಮ್ಮ ಓಟನ್ನು ಪಡೆಯಬೇಕಾಗಿ ವಿನಂತಿ. ಇದೇ ಥರ ಜನರ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಯಾರಿಗೂ ಏನು ಹೇಳೋದ ಅವಶ್ಯಕತೆ ಇಲ್ಲ. ನಾವು ಹೇಳೋದಕ್ಕಿಂತ ಮೊದಲು ಎಲ್ಲರೂ ಬಂದು ಕ್ಯೂ ಹಚ್ಚಿ ತಮ್ಮ ಮತದಾನದ ಹಕ್ಕನ್ನು ಪಡೆಯಲಿಕ್ಕೆ ಕ್ಯೂನಲ್ಲಿ ಸಾಲಿನಲ್ಲಿ ನಿಂತಾರೆ ಅಂತ ಹೇಳಲು ಅತಿ ಸಂತೋಷಪಡುತ್ತದೆ. ಎಲ್ಲ ಯುವಕರು ಸಹಿತ ಇಲ್ಲಿ ಭಾರತೀಯ ಜನತೆಗೆ ಎಲ್ಲ ಅನುಕೂಲ ಮಾಡಿಕೊಡ್ಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ತಮ್ಮ ಮತದಾರರ ಹಕ್ಕನ್ನು ಪಡಿಬೇಕಾಗಿ ವಿನಂತಿ. ಎಲ್ಲರೂ ಸಮಾಧಾನದಿಂದ ತೊಗೊಂಡು ಹೋಗಬೇಕಿಲ್ಲ, ಪ್ರತಿಯೊಬ್ಬರು ಈ ಸಮಾಧಾನದಿಂದ ತಮ್ಮ ಓಟಿನ ಹಕ್ಕನ್ನು ಪಡಿಬೇಕಾಗಿ ವಿನಂತಿ. ಎಲ್ಲ ಮುಸ್ಲಿಂ ಸಮಾಜದ ಯುವಕರಲ್ಲಿ ಹಾಗೂ ಹಿರಿಯರಲ್ಲಿ ನನ್ನ ವಿನಂತಿಗಳನ್ನು ಹೇಳಿ ನನ್ನ ಮಾತು